ಶ್ರೀ ಸಾರರೂಪ ಗುರುಚರಿತ್ರೆ 35ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ. ಆಮೇಲೆ ದತ್ತನ ಹೆಂಡತಿಯಾದ ಸತಿಯು ಗುರುನಾಮ ಸ್ಮರಣೆಯಲ್ಲಿ ಮನಸ್ಸು ಸ್ಥಿರವಾಗುವುದಕ್ಕೆ ಯಾವುದಾದರೂ ಒಂದು ಮಂತ್ರವನ್ನು ತನಗೆ ಉಪದೇಶಿಸಬೇಕೆಂದು ಗುರುಗಳನ್ನು ಕೇಳಿದರು. ಅದಕ್ಕೆ ಗುರುಗಳು ಸಂಜೀವಿನಿ ಮಂತ್ರವನ್ನು ಶುಕ್ರಾಚಾರ್ಯರು ತಮ್ಮ ಮಗಳಾದ ದೇವಯಾನಿಗೆ ಉಪದೇಶಿಸಿದ ಕಾರಣದಿಂದಲೇ ಆ ಮಂತ್ರವು ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿರರ್ಥಕವಾಗಬೇಕಾಯಿತು. ಅದಕ್ಕಾಗಿ ಸ್ತ್ರೀಯರು ಮಂತ್ರೋಪದೇಶಕ್ಕೆ ಅನರ್ಹರು. ಬೇಕಿದ್ದರೆ ನಿನ್ನ ಮನಸ್ಸು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸೋಮವಾರ ಶಂಕರನನ್ನು ಪೂಜಿಸುವ ವ್ರತ ಮಾಡಿರಿ. ಆ ವ್ರತದ ಮಹಿಮೆಯು ಹೆಚ್ಚಿನದ್ದಾಗಿದೆ. ಹಿಂದೆ ಚಿತ್ರವರ್ಮರಾಜನ ಮಗಳಾದ ಶ್ರೀಮಂತನಿಗೆ ಜ್ಯೋತಿಷಿಗಳು ಇವಳು ಬಾಲ ವಿಧವೆಯಾಗುವಳೆಂದು ಭವಿಷ್ಯ ನುಡಿದರು. ಶ್ರೀಮಂತಿನಿಯು 7-8 ವರ್ಷದವಳಾದಾಗ ಅವಳಿಗೆ ತಂದೆ ತಾಯಿಗಳಿಂದ ವಿಷಯ ತಿಳಿಯಿತು. ಅವಳು ದುಃಖಿತಳಾಗಿ ಯಾಜ್ಞವಲ್ಕ್ಯರ ಪತ್ನಿಯಾದ ಮೈತ್ರಿಯನ್ನು ಕಂಡು ತನ್ನ ದುಃಖ ತೋಡಿಕೊಂಡಳು. ಮೈತ್ರಿಯು ಅವಳಿಗೆ ಸೋಮವಾರ ಶಂಕರ ವ್ರತ ಮಾಡಿದರೆ ವೈಧವ್ಯ ಬರಲಾರದೆಂದು ಧೈರ್ಯ ಹೇಳಿ ವ್ರತ ವಿಧಾನವನ್ನು ತಿಳಿಸಿ ಕಳಿಸಿದಳು. ಅದರಂತೆ ಶ್ರೀಮಂತಿನಿಯು ಸೋಮವಾರ ವ್ರತ ಮಾಡತೊಡಗಿದಳು. ಅವಳು ಉಪವರಳಾಗಲು ಚಂದ್ರಾಂಗನೆಂಬ ರಾಜಕುಮಾರನೊಂದಿಗೆ ಅವಳ ಮದುವೆ ಮಾಡಿದರು. ಚಂದ್ರಾಂಗದನು ನದಿಗೆ ವಿಹಾರಕ್ಕಾಗಿ ಹೋದಾಗ ದೋಣಿ ಮುಳುಗಿ ಹೋಯಿತು. ಶ್ರೀಮಂತಿನಿಯು ಪತಿಹೀನೆಯಾದಳು. ಆದರೂ ಅವಳು ಸೋಮವಾರ ವ್ರತವನ್ನು ಬಿಡದೆ ಆಚರಿಸುತ್ತಿದ್ದಳು. ನದಿಯಲ್ಲಿ ಮುಳುಗಿದ್ದ ಚಂದ್ರಾಂಗದನನ್ನು ನಾಗಕನ್ಯೆಯರು ತಮ್ಮ ಲೋಕಕ್ಕೆ ಕರೆದೊಯ್ದರು. ಶ್ರೀಮಂತಿನಿಯು ಆಚರಿಸುತ್ತಿದ್ದ ಸೋಮವಾರ ಶಂಕರ ವ್ರತದ ಪ್ರಭಾವದಿಂದಾಗಿ ಅವರು ಕೆಲ ದಿನಗಳ ನಂತರ ಚಂದ್ರಾಂಗದನನ್ನು ನಾಗಕುಮಾರರ ಸಂಗಡ ತಿರುಗಿ ಕಳಿಸಿಕೊಟ್ಟರು. ಚಂದ್ರಾಂಗದನು ತಾನು ದೋಣಿಯಲ್ಲಿ ಮುಳುಗಿದ್ದ ಸ್ಥಳದಿಂದ ಎದ್ದು ಈಜುತ್ತಾ ನದಿಯ ದಂಡೆಗೆ ಬಂದನು. ಅಂದು ಸೋಮವಾರವಿದ್ದರಿಂದ ಶ್ರೀಮಂತಿನಿಯು ನದಿಗೆ ಸ್ನಾನ ಮಾಡಲು ಬಂದಿದ್ದಳು. ಸತಿಪತಿಗಳು ಒಬ್ಬರನ್ನೊಬ್ಬರು ನೋಡಿ ಗುರುತಿಸಿದರು. ಚಂದ್ರಾಂಗದನು ನೀರಿನಲ್ಲಿ ಮುಳುಗಿದ್ದರಿಂದ ವೈರಿಗಳು ಆತನ ರಾಜ್ಯವನ್ನು ವಶಪಡಿಸಿಕೊಂಡಿದ್ದರು. ಅವನ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲೂ ಇಟ್ಟಿದ್ದರು. ಚಂದ್ರಾಂಗದನು ಬಂದನೆಂಬ ಸುದ್ದಿ ತಿಳಿದೊಡನೆ ವೈರಿರಾಜರು ಅಂಜಿ ಆತನ ರಾಜ್ಯವನ್ನು ಅವನಿಗೇ ಬಿಟ್ಟು ಓಡಿ ಹೋದರು. ಮುಂದೆ ಶ್ರೀಮಂತಿನಿಯು ತನ್ನ ಪತಿಯೊಂದಿಗೆ ಬಹುಕಾಲದವರೆಗೂ ಸೌಖ್ಯವಾಗಿ ಬಾಳಿ ಸೋಮವಾರ ವ್ರತದ ಪ್ರಭಾವದಿಂದಾಗಿ ಸದ್ಗತಿ ಹೊಂದಿದಳು. ಆದ ಕಾರಣ ನೀವು ಆ ವ್ರತವನ್ನು ಕೈಗೊಳ್ಳಿರಿ. ಆ ಸೇವೆ ಸತ್ಯವಾಗಿ ನಮಗೆ ಸಲ್ಲುವುದು ಎಂದು ಗುರುಗಳು ಅಪ್ಪಣೆ ಮಾಡಿದರು. ಗುರುವಾಜ್ಞೆಯಂತೆ ದಂಪತಿಗಳಿಬ್ಬರು ಸೋಮವಾರ ಶಂಕರ ವ್ರತವನ್ನು ಹಿಡಿದರು. ದತ್ತನ ತಂದೆ ತಾಯಿಗಳು ಮಗ ಸೊಸೆಯನ್ನು ಕಾಣಲು ಗಾಣಗಾಪುರಕ್ಕೆ ಬಂದರು. ನಿಜ ಸಂಗತಿಯನ್ನೆಲ್ಲ ಕೇಳಿ ತಿಳಿದು ಆನಂದಭರಿತರಾದರು. ಅವರು ಶ್ರೀ ಗುರುಗಳಿಗೆ ಬಹುಭಕ್ತಿಯಿಂದ ನಮಸ್ಕರಿಸಿದರು. ಅವರ ಆಶೀರ್ವಾದ ಪಡೆದುಕೊಂಡು ಮಗ ಸೊಸೆಯರೊಂದಿಗೆ ಸಂಭ್ರಮದಿಂದ ತಮ್ಮ ಊರಿಗೆ ಮರಳಿದರು. ದತ್ತ ದಂಪತಿಗಳು ಪ್ರತಿ ವರ್ಷ ತಪ್ಪದೆ ಗಾಣಗಾಪುರಕ್ಕೆ ಬಂದು ಗುರುದರ್ಶನ ಮಾಡಿಕೊಂಡು ಹೋಗುತ್ತಿದ್ದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 32ನೇ ಅಧ್ಯಾಯವು ಮುಕ್ತಾಯವಾಯಿತು.